ಸೋಮವಾರಪೇಟೆ ಸಮೀಪದ ಬಜಗುಂಡಿಯ ನಿವಾಸಿ ಸುರೇಶ್ ಎಂಬಾತ ಕಳೆದ 15 ವರ್ಷಗಳಿಂದ ಗಾಂಜಾ ಮಾರಾಟದಲ್ಲಿ ತೊಡಗಿದ್ದು ಇದುವರೆಗೂ ಪೊಲೀಸರಿಗೆ ಇದರ ಸುಳಿವು ಸಿಕ್ಕಿರಲಿಲ್ಲ. ಕಳೆದ ಕೆಲ ದಿನಗಳ ಹಿಂದೆ ಸೋಮವಾರಪೇಟೆಯ ಸುತ್ತಮುತ್ತ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಕೆಲ ಪುಂಡರು ಅಕ್ರಮ ತಾಣಗಳನ್ನು ನಿರ್ಮಿಸಿಕೊಂಡು ಮತ್ತಿನಲ್ಲಿ ತೇಲಾಡುತ್ತಿದ್ದುದು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸೋಮವಾರಪೇಟೆ ಪೊಲೀಸರು ಎಚ್ಚೆತ್ತುಕೊಂಡು ದಾಳಿ ನಡೆಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 10-15 ವರ್ಷಗಳಿಂದ ನಿರಂತರವಾಗಿ ನಡೀತಿದ್ದಂಥ ಒಂದು ಗಾಂಜಾ ವ್ಯಾಪಾರ ಮಾಡುತ್ತಿದ್ದಂಥ ಒಂದು ಕೇರಳ ಮೂಲದ ವ್ಯಕ್ತಿನ ನಿನ್ನೆ ತಾನೇ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಾರೆ. ಇದು ಇಡೀ ಸೋಮವಾರಪೇಟೆ ಜನತೆ ಸ್ವಾಗತ ಮಾಡುವಂಥ ವಿಷಯ. ಪೊಲೀಸ್ ಇಲಾಖೆನ ಮೆಚ್ಚಲೇಬೇಕು. ಈಗಾಗಲೇ 15 ವರ್ಷದಿಂದ ಎಷ್ಟೋ ಇನ್ಸ್ಪೆಕ್ಟರ್ಗಳು ಸೋಮವಾರಪೇಟೆಗೆ ಬಂದೋಗಿದ್ದಾರೆ. ಎಸ್ಐಗಳು ಎಲ್ರಿಗೂ ನಾವು ಕೆಲವಾರು ವರ್ಷಗಳಿಂದ ಮನವಿ ಮಾಡಿಕೊಂಡಿದ್ದು, ಆದರೆ ಯಾರು ಇದನ್ನ ಭೇದಿಸುವಲ್ಲಿ ವಿಫಲರಾಗಿದ್ದರು. ಈ ನಮ್ಮ ಸೋಮವಾರಪೇಟೆ ಈಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಅವರು ಇವರ ನೇತೃತ್ವದಲ್ಲಿ ರಾತ್ರಿ ಹಗಲು ಕಾರ್ಯಾಚರಣೆ ಮಾಡಿ ಮಾಲ್ ಸಮೇತವಾಗಿ ಹಿಡಿದು ಈ ಗಾಂಜಾ ದಂಧೆಯಲ್ಲಿ ಮುಳುಗಿದ್ದಂಥ ಯುವಕರ ಮನೆಯವರು ನಿಟ್ಟುಸಿರು ಬಿಡುವಂತೆ ಆಗಿದೆ. ಸುದ್ದಿ ಸಂಗಮಕ್ಕಾಗಿ ವಸಂತ್, ಸೋಮವಾರಪೇಟೆ.